ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೇಭ್ಯೋ ಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮಕರ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 24/6/2026 ಬುಧವಾರ, ದಶಮಿ ತಿಥಿ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಪರಿಗಯೋಗ, ಶಿವಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ದಶಮಿ ತಿಥಿಯ ಕಾರ್ಯಸಿದ್ಧಿ, ಚಿತ್ತಾ ನಕ್ಷತ್ರದ ಯೋಜನಾ ಶಕ್ತಿ, ಸ್ವಾತಿ ನಕ್ಷತ್ರದ ಬೆಳವಣಿಗೆ ಮತ್ತು ಸ್ವತಂತ್ರತೆ, ಪರಿಗಯೋಗದ ಸವಾಲುಗಳು ಹಾಗೂ ಶಿವಯೋಗದ ದೈವಿಕ ಅನುಗ್ರಹ ನಿಮ್ಮ ಈ ದಿನವನ್ನು ಪ್ರಭಾವಿಸುತ್ತವೆ. ಈ ದಿನ ಶಿಸ್ತು, ತಾಳ್ಮೆ ಮತ್ತು ಕಠಿಣ ಪರಿಶ್ರಮದಿಂದ ಉತ್ತಮ ಫಲಗಳನ್ನು ಪಡೆಯುವಿರಿ. ಈ ದಿನದ ಗ್ರಹದ ಪ್ರಭಾವವನ್ನು ನೋಡೋದಾದರೆ, ಮಕರ ರಾಶಿ ಅಧಿಪತಿಯಾದಂಥ ಶನಿ ಗ್ರಹದ ಅನುಗ್ರಹದಿಂದ ಇಂದು ಜವಾಬ್ದಾರಿ, ಕಾರ್ಯನಿಷ್ಠೆ, ಸಹನೆ ಮತ್ತು ದೂರದೃಷ್ಟಿ ಹೆಚ್ಚಾಗುತ್ತದೆ. ಈ ದಿನ ದೀರ್ಘಕಾಲದ ಯೋಜನೆಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಸಂಪಾದನೆಯಾಗ್ತದೆ. ಹಿರಿಯರ ಸಹಕಾರ ಲಭ್ಯವಾಗ್ತದೆ. ಮುಖ್ಯವಾದಂಥ ಸೂಚನೆ ನೀಡೋದಾದರೆ, ಈ ದಿನ ನಿಧಾನವಾದರೂ ಸ್ಥಿರವಾದ ಹೆಜ್ಜೆಗಳು ಇಂದು ಯಶಸ್ಸನ್ನು ಕೊಂಡೊಯ್ಯುತ್ತವೆ ಅನ್ನುವಂಥದ್ದನ್ನು ನೀವು ಕಾಣ್ತೀರಿ. ದಶಮಿ ತಿಥಿಯ ಪ್ರಭಾವ ಇರೋದರಿಂದ ಕಾರ್ಯಸಿದ್ಧಿ ಮತ್ತು ವಿಜಯ ಲಭ್ಯವಾಗ್ತದೆ. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಈ ದಿನ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕಾರ್ಯಗಳು ಪೂರ್ಣಗೊಳ್ಳಬಹುದು. ಜವಾಬ್ದಾರಿಯುತ ನಿರ್ಧಾರಗಳಿಂದ ಲಾಭ ಸಿಗಬಹುದು. ಚಿತ್ತಾ ನಕ್ಷತ್ರದ ಪ್ರಭಾವ ಇರೋದರಿಂದ ಯೋಜನಾ ಶಕ್ತಿ ಮತ್ತು ಸೃಜನಶೀಲತೆ ಹೆಚ್ಚಾಗ್ತದೆ. ಹೊಸ ಆಲೋಚನೆಗಳಿಗೆ ಉತ್ತಮ ಅವಕಾಶ ಲಭ್ಯವಾಗ್ತದೆ. ಕಾರ್ಯಗಳಲ್ಲಿ ನಿಖರತೆ ಕಂಡುಬರ್ತದೆ. ಈ ದಿನ ನಿಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಫಲ ದೊರೆಯುತ್ತದೆ. ನಿಮ್ಮ ಕಾರ್ಯಪ್ರವೃತ್ತಿ ಮತ್ತು ಪದ್ಧತಿಗಳು ಇತರರ ಮೆಚ್ಚುಗೆಯನ್ನು ಪಡ್ಕೊಳ್ತವೆ. ಸ್ವಾತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗುವಂಥದ್ದು, ಸ್ವತಂತ್ರ ನಿರ್ಧಾರಗಳಲ್ಲಿ ಯಶಸ್ಸು ಲಭ್ಯವಾಗುವಂಥದ್ದು, ವ್ಯಾಪಾರ ಮತ್ತು ಸಮೂಹ ನಕ್ಷತ್ರದಲ್ಲಿ ಬೆಳವಣಿಗೆ ಉಂಟಾಗುವಂಥದ್ದು. ಈ ದಿನ ದೂರದ ಸ್ಥಳಗಳಿಂದ ಶುಭ ಸುದ್ದಿ ಬರಬಹುದು. ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳಬಹುದು. ಪರಿಗಯೋಗದ ಪ್ರಭಾವ ಇರೋದರಿಂದ ಕೆಲವೊಮ್ಮೆ ವಿಳಂಬ ಅಥವಾ ಅಡೆತಡೆಗಳನ್ನು ಉಂಟು ಮಾಡಬಹುದು. ಜಾಗೃತ ವಹಿಸಬೇಕಾದಂಥ ವಿಚಾರಗಳೇನು? ಅತಿಯಾದ ಚಿಂತೆ ಮಾಡುವಂಥದ್ದು ಬೇಡ. ದಾಖಲೆಗಳನ್ನು ಪರಿಶೀಲಿಸದೆ ಒಪ್ಪಿಕೊಳ್ಳುವಂಥದ್ದು ಬೇಡ. ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸುವಂಥದ್ದು ಮಾಡಬೇಕಾಗ್ತದೆ. ಈ ದಿನ ತಾಳ್ಮೆಯಿಂದ ಇದ್ದರೆ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗ್ತದೆ. ಸವಾಲುಗಳು ನಿಮ್ಮ ಅನುಭವ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಈ ದಿನ ಶಿವಯೋಗದ ಪ್ರಭಾವ ಇರೋದರಿಂದ ದೇವರ ಕೃಪೆ ಮತ್ತು ರಕ್ಷಣೆ ಲಭ್ಯವಾಗ್ತದೆ. ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಆಧ್ಯಾತ್ಮಿಕ ಚಿಂತನೆಗೆ ಪ್ರೇರಣೆ ನೀಡುತ್ತದೆ. ಈ ದಿನ ಶಿವನ ಆರಾಧನೆ ಮಾಡುವಂಥದ್ದು ಅತ್ಯುತ್ತಮ ಫಲ ನೀಡಬಹುದು. ಜಪ, ಧ್ಯಾನ ಮತ್ತು ಪೂಜಾ ಕಾರ್ಯಗಳಿಗೆ ಶುಭ ದಿನ ಇದಾಗಿರುತ್ತೆ. ಉದ್ಯೋಗದ ಫಲವನ್ನು ನೋಡೋದಾದರೆ, ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ವಿಶೇಷವಾಗಿ ಶಿಕ್ಷಕರು, ಸರ್ಕಾರಿ ನೌಕರರು, ಸಂಶೋಧಕರು, ಯೂಟ್ಯೂಬರ್ಗಳು ಮತ್ತು ಆಡಳಿತ ಕ್ಷೇತ್ರದಲ್ಲಿರುವಂಥವರಿಗೆ ಅತ್ಯುತ್ತಮ ದಿನ ಇದಾಗಿರುತ್ತೆ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ನಿಧಾನವಾದರೂ ಸ್ಥಿರವಾದ ಬೆಳವಣಿಗೆ ಉಂಟಾಗ್ತದೆ. ಹೊಸ ಗ್ರಾಹಕರ ಸಂಪರ್ಕವನ್ನು ಪಡ್ಕೊಳ್ತೀರಿ. ದೊಡ್ಡ ಹೂಡಿಕೆಗಳ ಬದಲು ಅದಕ್ಕಿಂತ ಮುಂಚಿತವಾಗಿ ಸೂಕ್ತ ಪರಿಶೀಲನೆ ಮಾಡುವಂಥದ್ದು ಅತ್ಯುತ್ತಮ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸಿನ ವಿಚಾರದಲ್ಲಿ ಲಾಭದ ಸೂಚನೆ ಕಂಡುಬರ್ತದೆ. ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಅನಗತ್ಯ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಬೇಕಾದದ್ದೇ ನಿಮ್ಮ ಜವಾಬ್ದಾರಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸಹಕಾರ ಲಭ್ಯವಾಗ್ತದೆ. ಹಿರಿಯರಿಂದ ಮಾರ್ಗದರ್ಶನ ಲಭ್ಯವಾಗ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಆರೋಗ್ಯದಲ್ಲಿ ನೋಡೋದಾದರೆ, ಮಂಡಿ ಅಥವಾ ಕೀಲುಗಳ ನೋವು ಉಂಟಾಗಬಹುದು. ಆಯಾಸ ಉಂಟಾಗಬಹುದು. ನಿದ್ರೆಯ ಕೊರತೆ ಉಂಟಾಗಬಹುದು. ಯಾರು ಈ ದಿನ ಪ್ರಾಣಾಯಾಮ, ಧ್ಯಾನ ಮತ್ತು ಲಘು ಯೋಗಾಭ್ಯಾಸಗಳನ್ನು ಮಾಡ್ತಾರೆ ಅವರಿಗೆ ಉತ್ತಮ ಫಲ ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ಈ ದಶಮಿ ತಿಥಿಯ ಕಾರ್ಯಸಿದ್ಧಿ, ಶನಿಯ ಸ್ಥಿರತೆ, ಸ್ವಾತಿ ನಕ್ಷತ್ರದ ಬೆಳವಣಿಗೆ ಮತ್ತು ಶಿವಯೋಗದ ಅನುಗ್ರಹದಿಂದ ಇಂದು ಮಕರ ರಾಶಿಯವರಿಗೆ ಪ್ರಗತಿ, ಗೌರವ ಮತ್ತು ಆರ್ಥಿಕ ಅನುಕೂಲಗಳ ದಿನ ಇದಾಗಿರುತ್ತೆ. ಆದರೆ ಪರಿಯೋಗದ ಸಣ್ಣ ಅಡೆತಡೆಗಳನ್ನು ತಾಳ್ಮೆ ಮತ್ತು ಪರಿಶ್ರಮದಿಂದ ಎದುರಿಸಿದರೆ ಯಶಸ್ಸು ಖಚಿತವಾಗಿ ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.